ಗಾಂಧಾರಿ ವಿದ್ಯೆ ನಂಬರ್ 3. ನಾನು ಆಗ್ಲೇ ಶ್ರೀನಿಧಿ ಇರಾನ್ ಅಂತ ಹೇಳಿದ್ದೀನಿ. ಇರಾಕ್, ಇಸ್ರೇಲ್, ಅಮೆರಿಕ ಇಲ್ಲಿ ಯುದ್ಧ ನಡೀತಾ ಇದೆ. ನಿಜವಾಗ್ಲೂ ಈ ಮಕ್ಕಳಿಗೆ ಕಣ್ಣು ಮುಚ್ಕೊಂಡು ಜಗತ್ತನ್ನ ನೋಡ್ತೀವಿ, ಬಹಳ ವಿದ್ಯೆಯನ್ನ ಕಲ್ತಿದೀವಿ, ಆ ಶಬ್ದವೇದಿ ವಿದ್ಯೆ, ಇನ್ನೇನೋ ವಿದ್ಯೆ ಕಲ್ತಿದೀವಿ ಅನ್ನೋದು. ಇಷ್ಟು ವಿದ್ಯೆ ಹೇಳ್ಬೋದಲ್ಲ. ಎಲ್ಲೆಲ್ಲಿ ಬಾಂಬುಗಳನ್ನ ಎಲ್ಲೆಲ್ಲಿ ಅಡಗಿಸಿಟ್ಟಿದ್ದಾರೆ ಕಣ್ಣು ಮುಚ್ಕೊಂಡೆ ಇಂತಿಂತ ಕಡೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ರೆ ಆರಾಮಾಗಿ ಗೆಲ್ಬೋದಾಗಿತ್ತಲ್ಲ. ಅದೆಲ್ಲದಕ್ಕಿಂತ ಕರುಳು ಕಿತ್ಕೊಂಡು ಬರೋಂಥದ್ದು. 163 ಮಕ್ಕಳು ಒಂದೇ ಕಡೆ ಇದ್ರು. ಆ ಮಕ್ಕಳನ್ನ ಸಾಯಿಸಬಾರ್ದು ಅಂತ ಹೇಳಿ ಪಾಪ ಪ್ರಜ್ಞೆ ಇದ್ರೆ, ಕಣ್ಣು ಮುಚ್ಕೊಂಡೆ ಎಲ್ಲವನ್ನೂ ಗೊತ್ತು ಮಾಡುವಂತ ಶಕ್ತಿ ಅವ್ರಿಗಿದ್ರೆ, ಅಥವಾ ನಮ್ಮಲ್ಲಿ ಯಾರಿಗಾರ ಇದ್ರೆ ಅಲ್ಲಿ ಹಾಕ್ಬೇಡ್ರಪ್ಪ, ಆ ಮಕ್ಕಳು ಬದುಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ವಾ. ಸೈನ್ಸ್ ಇನ್ನೂ ಇದ್ರ ಬಗ್ಗೆ ಕಂಡಿಡಿತಾ ಇದೆ. ಇಲ್ಲಿ ಗಾಂಧಾರಿ ವಿದ್ಯೆಯ ಕೆಲವು ಲಕ್ಷಣಗಳನ್ನ, ತಂತ್ರಗಳನ್ನ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಕೆಲವರು ವಾಸನೆಗಳ ಮುಖಾಂತರ 6 ಸೆನ್ಸ್ ಇದೆ ಅಂತ ಹೇಳ್ತಾರೆ. ಇಲ್ಲ, ಈಗಿರದೆ 5 ಸೆನ್ಸ್, ಅವನ್ನೇ ಸರಿಯಾಗಿ ಬಳಸ್ಕೊಳಕ್ ನಮ್ ಕೈಲಿ ಆಗ್ತಾ ಇಲ್ಲ. 1 ಸೆನ್ಸ್ ಕಣ್ಣು ಅರಿಯುತ್ತೆ, ಕಣ್ಣು ನೋಡುತ್ತೆ, ಮನಸ್ಸಿಗೆ ಹಾಕೊಳ್ಳುತ್ತೆ, ಶೇಖರಣೆ ಮಾಡುತ್ತೆ. ಮೂಗು ವಾಸನೆ ಗ್ರಹಿಕೆಯನ್ನು ಮಾಡುತ್ತೆ, ತನ್ನ ಮೆದುಳಿಗೆ ಹಾಕೊಳ್ಳುತ್ತೆ. ಕಿವಿ ಶಬ್ದವನ್ನ ಕೇಳಿಸ್ಕೊಡುತ್ತೆ, ತನ್ನ ಮೆದುಳಿಗೆ ಹಾಕೊಳ್ಳುತ್ತೆ. ನಾಲಿಗೆನೂ ಹಾಗೆ, ಚರ್ಮನೂ ಹಾಗೆ, ಸ್ಪರ್ಶ ಜ್ಞಾನ ಆಗತ್ತೆ. ಹಾಗೆ ಈ ಸ್ಪರ್ಶ ಜ್ಞಾನಗಳನ್ನ ತಿಳ್ಕೊಂಡಂತ ಈ ಜನ ಒಂದಿಷ್ಟು ಚಳಕವನ್ನ ಮಾಡ್ತಾರೆ. ಹೇಗೆ ಒಂದೊಂದಾಗಿ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ, ಕೇಳಿಸ್ಕೊಂಡು.